ಡೈಲಿ 2 ಲಕ್ಷ ರೂಪಾಯಿ ಕೇವಲ 5 ಗಂಟೆ ಕೆಲಸ ಮಾಡಿದ್ರು ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಪ್ರೈಸ್ ತುಂಬಾ ಕಾಸ್ಟ್ಲಿ, ದುಬೈನಲ್ಲಿ ತುಂಬಾ ಚೀಪ್. ಯಾಕಂದ್ರೆ ದುಬೈನಲ್ಲಿ ಗೋಲ್ಡ್ ಮೇಲೆ ಒಂದೇ ₹1 ಟ್ಯಾಕ್ಸ್ ಹಾಕಲ್ಲ. ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂಡ್ರೆ 15% ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ. ನಿಮಗೆ ಕೇಳಕ್ಕೆ 15% ಅಷ್ಟೇ ತಾನೇ ಅಂತ ಅನ್ಸುತ್ತೆ. ಆದ್ರೆ ನೀವು ಸುಮ್ಮನೆ ಯೋಚನೆ ಮಾಡಿ, 200 ಗ್ರಾಮ್ ಗೋಲ್ಡ್ ನ ದುಬೈಯಿಂದ ತಾಂಬರ್ತಾ ಇದ್ದೀರಾ. 200 ಗ್ರಾಮ್ದು ವ್ಯಾಲ್ಯೂ ಒಂದು 15 ಲಕ್ಷ ಆಗುತ್ತೆ ಅನ್ಕೊಳ್ಳಿ. 15 ಲಕ್ಷಕ್ಕೆ 15% ಅಂದ್ರೆ 2,40,000 ಇಂಪೋರ್ಟ್ ಡ್ಯೂಟಿ ಆಯ್ತು. ಅಂದ್ರೆ ನೀವು 15 ಲಕ್ಷದ ಗೋಲ್ಡ್ ತಂದ್ರೆ ಇಂಡಿಯಾದಲ್ಲಿ ಅದು 17,40,000 ರೂಪಾಯಿ ಬೆಲೆ ಬಾಳುತ್ತೆ. ದುಬೈಯಿಂದ 15 ಲಕ್ಷ ರೂಪಾಯಿ ಗೋಲ್ಡ್ ತರೋದು, ಇಂಡಿಯಾದಲ್ಲಿ 17,40,000 ಸೆಲ್ ಮಾಡೋದು. ಗ್ಯಾಪ್ ಎಷ್ಟಾಯ್ತು? 2,40,000. ಎಷ್ಟು ಈಸಿ ಇದೆ ಅಲ್ಲ? ಆದ್ರೆ ಸಿಗಾಕೊಂಡ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಈಗ ಎಷ್ಟೋ ಜನ ಸ್ಮಗ್ಲಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಸಿಗಾಕೊಂಡಲ್ಲಿ ಹೆಂಗ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ? ಈ ಗೋಲ್ಡ್ ನ ಬೆಲ್ಟ್ ಅಲ್ಲಿ, ಶೂ ನಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ, ನುಂಗ್ಬಿಡ್ತಾರೆ. ಒಬ್ಬೊಬ್ರು ಆಪರೇಷನ್ ಮಾಡಿಸಿ ಬಾಡಿ ಒಳಗಡೆ ಅದನ್ನ ಫಿಟ್ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಇಂದ ತಪ್ಪಿಸ್ಕೊಳಕ್ಕೆ. ಇದನ್ನೆಲ್ಲ ತಡಿಬೇಕಂತಾನೆ ನಮ್ ಗೌರ್ಮೆಂಟ್ 15% ಇಂಪೋರ್ಟ್ ಡ್ಯೂಟಿ ಇರೋದನ್ನ 6% ಮಾಡಿದೆ. ಆದ್ರೂ ಕೂಡ ಜನ ಈ ಸ್ಮಗ್ಲಿಂಗ್ ಮಾಡೋದು ಬಿಡ್ತಾ ಇಲ್ಲ. ನೀವು ರೀಸೆಂಟ್ಲಿ ನೋಡಿರ್ಬೋದು, ನಮ್ಮ ಕರ್ನಾಟಕದ ಆಕ್ಟ್ರೆಸ್ ರಮ್ಯಾ ರಾವ್ ಅನ್ನೋರು ಸಿಗಾಕೊಂಡಿದ್ದಾರೆ 14 kg ಗೋಲ್ಡ್ ನ ಸ್ಮಗ್ಲಿಂಗ್ ಮಾಡಿ. ಅದ್ರ ವ್ಯಾಲ್ಯೂನೇ 12 ಕೋಟಿ ಆಗುತ್ತೆ. 12 ಕೋಟಿಗೆ 6% ಅಂದ್ರೆ ಎಷ್ಟು? 72 ಲಕ್ಷ. ಒಂದು ಟ್ರಿಪ್ ದುಬೈಗೆ ಹೋಗಿ ಬರಕ್ಕೆ 5 ಗಂಟೆ ಸಾಕು. 5 ಗಂಟೆ ದುಬೈಗೆ ಹೋಗಿ ಸ್ಪೆಂಡ್ ಮಾಡಿ ಬಂದ್ರೆ ಲಕ್ಷಾಂತರ ರೂಪಾಯಿ ದುಡಿತಾರೆ. ನಿಮಗೆ ಇವಾಗ ಗೊತ್ತಾಗಿರುತ್ತೆ ಯಾಕೆ ತುಂಬಾ ಜನ ಬೇರೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಗೋಲ್ಡ್ ನ ಸ್ಮಗಲ್ ಮಾಡ್ಕೊಂಡು ಬರ್ತಾರೆ ಅಂತ.